ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. KGF ಸಿನಿಮಾಗಳ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ನಡೆ ನುಡಿ ಮತ್ತು ಅವರ ಯೋಚನೆ ಮತ್ತು ಯೋಜನೆಗಳು ಎಲ್ಲವೂ ಕೂಡ ದೊಡ್ಡದಾಗಿರುತ್ತೆ. ಅವ್ರು ಏನೇ ಮಾಡಿದ್ರು ಕೂಡ ತುಂಬ ಆಲೋಚನೆ ಮಾಡಿ ಪಕ್ಕಾ ಪ್ಲ್ಯಾಂಡ್ ಆಗಿ ಮಾಡ್ತಾರೆ ಅನ್ನುವಂಥದ್ದು ಇಡೀ ಇಂಡಸ್ಟ್ರಿಗೆ ಗೊತ್ತಿರುವಂಥ ವಿಚಾರ. ಇದರ ನಡುವೆ ಸಾಕಷ್ಟು ಅಳತೆ ಮಾಡಿ ಯಾವ ಸಿನಿಮಾ ಮಾಡಬೇಕು, ಕಮರ್ಷಿಯಲ್ ಸಿನಿಮಾ ಮಾಡಬೇಕಾ ಇಲ್ಲ ಅವಾರ್ಡ್ಗೆ, ಈ ರೀತಿಯಾದಂತಹ ಒಂದಷ್ಟು ಯೋಚನೆಗಳ ನಡುವೆ ಮಾಡಿರುವಂತಹ ಸಿನಿಮಾ ಟಾಕ್ಸಿಕ್. ಇದಾದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರು ಆ ಒಂದು ಸಿನಿಮಾವನ್ನು ಕನ್ನಡದಲ್ಲಿ ರೆಡಿ ಮಾಡಿ ಅದನ್ನು ಬೇರೆ ಭಾಷೆಗಳಿಗೂ ಕೂಡ ಒಂದು ಡಬ್ ಮಾಡುವಂತಹ ವಿಚಾರಗಳ ನಡುವೆ ಅವರು ಟಾಕ್ಸಿಕ್ ನಂತರ ಯಾವ ಸಿನಿಮಾ ಮಾಡ್ತಾರೆ ಈ ರೀತಿಯಾದಷ್ಟ ಒಂದಷ್ಟು ಚರ್ಚೆಗಳಿತ್ತು. ಅದಕ್ಕೆ ಯಶ್ ಅವರು ಕೂಡ ಒಂದು ಕ್ಲಾರಿಟಿಯನ್ನು ಕೊಡುವ ಮುಖಾಂತರ ಮಹಾಭಾರತದ ರಾಮಾಯಣ ಸಿನಿಮಾದಲ್ಲಿ ನಟಿಸುವ ಒಂದು ಹಿಂಟನ್ನು ಅವರೇ ಕೊಟ್ಟಿದ್ರು. ಅದರ ಜೊತೆಗೆ ಆದರೆ ಆ ಸಿನಿಮಾ ಯಾವಾಗ ಶುರುವಾಗುತ್ತೆ, ಏನು ಒಂದು ಟಾಕ್ಸಿಕ್ ಕಂಪ್ಲೀಟ್ ಆದಮೇಲೆ ಆ ಒಂದು ಸಿನಿಮಾವನ್ನು ಮಾಡ್ತಾರೆ, ಅದಕ್ಕೂ ಮೊದಲೇ ಮಾಡ್ತಾರೆ, ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳಿದ್ವು. ಯಾಕಂದರೆ ಬೆಂಗಳೂರಿನಲ್ಲಿ ಟಾಕ್ಸಿಕ್ ಶೂಟಿಂಗ್ನ ನಂತರ ಒಂದಷ್ಟು ದಿವಸ ಮುಂಬೈನಲ್ಲಿ ಶೂಟಿಂಗು, ಒಂದು ಕಡೆ ಬೆಂಗಳೂರಿನಲ್ಲಿ ಶೂಟಿಂಗು, ಈ ಎರಡೂ ಶೂಟಿಂಗ್ ನಡಿಗಳು ನಡೆಯುವಂಥ ಸಂದರ್ಭಗಳಲ್ಲಿ ಯಶ್ ಅವರು ಬೆಂಗಳೂರಿನಲ್ಲಿ ಟಾಕ್ಸಿಕ್ಕು, ಮುಂಬೈನಲ್ಲಿದ್ದಾಗ ರಾಮಾಯಣ ಸಿನಿಮಾದಲ್ಲಿ ಏನಾದರೂ ಆಕ್ಟ್ ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳಿದ್ವು. ಈಗ ಆ ಎಲ್ಲ ಗೊಂದಲಗಳ ನಡುವೆ ಒಂದು ಸಿಹಿ ಸುದ್ದಿಯನ್ನು ಯಶ್ ಅವರು ಅವರ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಏನು KGF ಆದ ನಂತರ ಯಾವುದೇ ಸಿನಿಮಾವನ್ನು ಕಮಿಟ್ ಆದರೂ ಕೂಡ ಒಂದೇ ಸ್ಟ್ರೆಚ್ಚಲ್ಲಿ ಮುಗಿಸುವಂಥ ಆಲೋಚನೆಯನ್ನು ಹೊಂದಿದಂಥ ಯಶ್ ಅವರು ಆ KGF ಸಮಯದಲ್ಲೂ ಕೂಡ ಒಂದು ಚಾಪ್ಟರ್ 1 ಆದ ನಂತರ ಚಾಪ್ಟರ್ 2 ಯಾವುದೇ ಒಂದು ಸಿನಿಮಾವನ್ನು ಕಮಿಟ್ ಆಗಿರಲಿಲ್ಲ. ಅದಲ್ಲದೆ ಈ ಒಂದು ಸಿನಿಮಾಗಳ ನಂತರ ಯಾವ ಸಿನಿಮಾ ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ಆ ಒಂದು ಸಿನಿಮಾಗಳ ಹಂತದಲ್ಲಿ ಏನು ಶೂಟಿಂಗ್ ಇರ್ಬೋದು ಅಥವಾ ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು ಅಥವಾ ಪ್ರೀ ಪ್ರೊಡಕ್ಷನ್ ಆ ಸಮಯದಲ್ಲಿ ಒಂದು ಸಿನಿಮಾವನ್ನು ಕೂಡ ಅವರು ಕಮಿಟ್ ಮಾಡ್ಕೊಂಡಿರಲಿಲ್ಲ. ಆದರೆ ಯಾವಾಗ KGF ಆದಮೇಲೆ ಒಂದು 2-3 ವರ್ಷಗಳು ಗ್ಯಾಪ್ ಆಯಿತೋ, ಈಗ ಅಭಿಮಾನಿಗಳ ಕಡೆಯಿಂದ ಮತ್ತು ಇಂಡಸ್ಟ್ರಿಯಿಂದನೂ ಕೂಡ ಒಂದು ಪ್ರೆಷರ್ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋದಕ್ಕೆ ಯಶ್ ಅವರು ಕೂಡ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಏನೀಗ ಟಾಕ್ಸಿಕ್ ಒಂದು ಕಳೆದ ವರ್ಷಗಳಿಂದ ನಿರಂತರ ಒಂದು ಗ್ಯಾಪ್ ಕೊಡಿದಿರೋ ಒಂದು ಶೂಟಿಂಗ್ ಮಾಡ್ತಾ ಇದ್ರು ಕೂಡ ಕೇವಲ ಒಂದು 30-40% ಅಷ್ಟೇ ಶೂಟಿಂಗ್ ಆಗಿದೆ. ಯಾನಕ್ಕೆ 30-40% ಅಷ್ಟೇ ಆಗಿದೆ ಅಂದರೆ ಈ ಒಂದು ಸಿನಿಮಾ ಏನಿದೆ ಕನ್ನಡದಲ್ಲಿ ಶೂಟಿಂಗ್ ಆಗೋದರ ಜೊತೆಗೆ ಅಂದ್ರೆ ಬೇರೆ ಬೇರೆ ಭಾಷೆಗಳಿಗೆ ಡಬ್ಬಿಂಗ್ ಆಗುತ್ತೆ. ಆದರೆ ಈ ಒಂದು ಸಿನಿಮಾವನ್ನು ಹಾಲಿವುಡ್ ಲೆವೆಲಲ್ಲಿ ಮಾಡ್ತಾ ಇರೋದರಿಂದ ಅದರ ಜೊತೆಗೆ ಏನು ಹಾಲಿವುಡ್ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರೋದು, ಏನು ಆ ಸಿನಿಮಾದ ನಿರ್ದೇಶಕಿಯಾದಂತಹ ಗೀತು ಮೋಹನ್ ದಾಸ್ ಅವರು ಕೂಡ ಈಗಾಗಲೇ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿರೋದ್ರಿಂದ ಅವರ ಮುಂದಿನ ಆಲೋಚನೆ ಏನಿದೆ ಆಸ್ಕರ್, ಈ ರೀತಿಯಾದಂಥ ಪ್ಲಾನ್ ಇರೋದ್ರಿಂದ ಈ ಒಂದು ಸಿನಿಮಾವನ್ನು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಏಕಕಾಲಕ್ಕೆ ಶೂಟ್ ಮಾಡ್ತಿರೋದ್ರಿಂದ ಈ ಒಂದು ಸಿನಿಮಾದ ಮೇಕಿಂಗ್ ಸ್ವಲ್ಪ ನಿಧಾನವಾಗಿ ಒಂದು ಆ ಕ್ವಾಲಿಟಿ ಕಡೆಗೆ ಹೆಚ್ಚಿನ ಒಂದು ಮೇಕಿಂಗ್ ಕಡೆಗೆ ಹೆಚ್ಚಿನ ಗಮನ ಕೊಡ್ತಿರೋದ್ರಿಂದ ನಿಧಾನವಾಗಿ ಒಂದು ಶೂಟಿಂಗ್ ಆಗ್ತಿದೆ. ಸೊ ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಸಿನಿಮಾಗೆ ರಾಮಾಯಣ ಸಿನಿಮಾ ತಡ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈಗ ಯಶ್ ಅವರು ಏನೀಗ ಸದ್ಯಕ್ಕೆ ಟಾಕ್ಸಿಕ್ ಶೂಟಿಂಗು ಮೊನ್ನೆ ಅಷ್ಟೇ ಒಂದು ಬ್ರೇಕ್ ಆಗಿದೆ. ಸೊ ಈಗ ಒಂದು ಭಾನುವಾರದ ತನಕ ಕೂಡ ರೆಸ್ಟ್ನಲ್ಲಿರುವಂಥ ಯಶ್ ಈಗ ನಿನ್ನೆ ಶಿವಣ್ಣ ಅವ್ರ ಮನೆಗೆ ಹೋಗಿದ್ರು. ಈಗ ಫ್ಯಾಮಿಲಿ ಜೊತೆ ಇರುವಂಥ ಯಶ್ ಅವರು ಭಾನುವಾರ ಯೋಗರಾಜ್ ಭಟ್ಟರ ಒಂದು ಮನದ ಕಡಲು ಸಿನಿಮಾದ ಒಂದು ಟ್ರೈಲರ್ ಅನ್ನು ಲಾಂಚ್ ಮಾಡಿ ನೇರವಾಗಿ ಬಾಂಬೆಗೆ ಹೋಗ್ತಾರೆ. ಇನ್ನು ಬಾಂಬೆಗೆ ಹೋಗ್ತಾ ಇರುವಂಥದ್ದು ಆ ಒಂದು ಸಿನಿಮಾ ಟಾಕ್ಸಿಕ್ ಸಿನಿಮಾದ ಒಂದು ಶೂಟಿಂಗ್ಗೆ ನಾಡಿದ್ದಿಂದ ಏಪ್ರಿಲ್ ಎಂಡ್ನವರೆಗೂ ಕೂಡ ಒಂದು ಟಾಕ್ಸಿಕ್ನ ಒಂದು ಶೂಟಿಂಗನ್ನು ಮುಗಿಸಿ ನೇರವಾಗಿ ಅಂದರೆ ಮೇ ತಿಂಗಳಿನಿಂದ ಯಶ್ ಅವರು ಈ ಒಂದು ಟಾಕ್ಸಿಕ್ ಸಿನಿಮಾದ ಜೊತೆಗೆ ಒಂದು ರಾಮಾಯಣ ಚಿತ್ರವನ್ನು ಕೂಡ ಶೂಟಿಂಗ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು. ಆ ಒಂದು ಸಿನಿಮಾದಲ್ಲಿ ಅವರು ರಾವಣನ ಪಾತ್ರ ಮಾಡೋದರ ಜೊತೆಗೆ ಆ ಸಿನಿಮಾದ ಸಹ ನಿರ್ಮಾಪಕ ಆಗಿರೋದ್ರಿಂದ ಏಕಕಾಲಕ್ಕೆ ಎರಡೂ ಸಿನಿಮಾಗಳನ್ನು ಮುಗಿಸ್ಕೊಳ್ಳುವಂಥ ಒಂದು ಆಲೋಚನೆಯಲ್ಲಿ ಯಶ್ ಅವರು ಈಗ ಟಾಕ್ಸಿಕ್ ಸಿನಿಮಾವನ್ನು ಶೂಟಿಂಗ್ ಏಪ್ರಿಲ್ನಲ್ಲಿ ಮುಗಿಸ್ಕೊಂಡು ಅದೇ ಬಾಂಬೆಯಿಂದ ಮತ್ತೆ ಟಾಕ್ಸಿಕ್ ಸೆಟ್ನಿಂದ ನೇರವಾಗಿ ರಾಮಾಯಣ ಸೆಟ್ಗೆ ಹೋಗಿ ಒಂದು ರಾವಣನ ಪಾತ್ರದಲ್ಲಿ ನಟಿಸೋದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಇನ್ನು ರಾವಣನ ಪಾತ್ರದಲ್ಲಿ ಯಶ್ ಅವರ ಒಂದು ಗೆಟಪ್ ಏನಿರುತ್ತೆ, ಏನಕ್ಕೆ ಅಂದರೆ ರಾವಣನ ಪಾತ್ರಕ್ಕೆ ಈಗಾಗಲೇ ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ರಾಖಿ ಅವರು ಯಶ್ ಒಂದು ಗಡ್ಡವನ್ನು ಬಿಟ್ಕೊಂಡಿದ್ದಾರೆ, ಅಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾರೆ, ಈ ರೀತಿಯಾದಂಥ ಒಂದಷ್ಟು ಕುತೂಹಲಗಳ ಇರೋ ನಡುವೆ ಈಗ ಮೇ ತಿಂಗಳಿನಿಂದ ಆ ಒಂದು ರಾಮಾಯಣ ಚಿತ್ರದ ಒಂದು ಶೂಟಿಂಗ್ಗೆ ಹೋಗೋದಕ್ಕೂ ಕೂಡ ಯಶ್ ಅವರು ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಏನು ಸೋಮವಾರ ಬೆಂಗಳೂರಿನಿಂದ ನೇರವಾಗಿ ಮುಂಬೈಗೆ ಹೋಗುವಂಥ ಯಶ್ ಅವರು 1 ತಿಂಗಳ ಕಾಲ ಒಂದು ಟಾಕ್ಸಿಕ್ ಸೆಟ್ಟಲ್ಲಿ ಇರ್ತಾರೆ. ಅದಾದ ನಂತರ ನೇರವಾಗಿ ಮುಂಬೈನಲ್ಲೇ ಒಂದು ಅರಬ್ಬಿ ಸಮುದ್ರ ಏನು
ಏನಿದೆ ಆ ಒಂದು ಸಮುದ್ರದ ತಡದಲ್ಲಿ ಒಂದು ಸೆಟ್ಗಳನ್ನು ಹಾಕಿ ಒಂದು ರಾಮಾಯಣ ಸಿನಿಮಾದರಿಂದ ಒಂದು ಅದಕ್ಕೆ ಒಂದು ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಿರ್ದೇಶಕರಾದಂತಹ ನಿತೇಶ್ ತಿವಾರಿ ಅವರು ಕೂಡ ಮಾಡ್ಕೊಂಡಿರುವಂಥದ್ದು. ಸೊ ಈ ಒಂದು ಸಿನಿಮಾದಲ್ಲಿ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ನಟಿಸ್ತಿದ್ರೆ, ರಾವಣನಾಗಿ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ಅಬ್ಬರಿಸೋದಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸೊ ಈಗ KGF ನಂತರ ಒಂದು ಸಿನಿಮಾ ಮುಗಿಯುವವರೆಗೂ ಮತ್ತೊಂದು ಸಿನಿಮಾದಲ್ಲಿ ನಟಿಸದಂತಹ ಯಶ್ ಅವರು ಈಗ ಟಾಕ್ಸಿಕ್ ಸಿನಿಮಾದ ಜೊತೆಗೆ ರಾಮಾಯಣ ಚಿತ್ರದಲ್ಲೂ ಕೂಡ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಮೇ ತಿಂಗಳಿನಿಂದ ಈ ಒಂದು ಚಿತ್ರದ ಶೆಡ್ಯೂಲ್ ಕೂಡ ಶುರುವಾಗುತ್ತೆ. ಯಶ್ ಅವರು ನೇರವಾಗಿ ಟಾಕ್ಸಿಕ್ ಸೆಟ್ನಿಂದ ರಾಮಾಯಣ ಸೆಟ್ಗೆ ಹೋಗಿ ಬರೋಬ್ಬರಿ 2 ತಿಂಗಳ ಕಾಲ ಬಾಂಬೆಯಲ್ಲೇ ಕಾಲ ಕಳೆದು ಅದಾದ ನಂತರ ಮತ್ತೆ ಆ ಒಂದು ರಾಮಾಯಣ ಸೆಟ್ಗೆ ಒಂದು ಶೆಡ್ಯೂಲ್ಗೆ ಬ್ರೇಕ್ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದು ಆ ಒಂದು ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ನಲ್ಲಿ ಮಾಡೋ ಒಂದು ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಈ ವರ್ಷದ ಕೊನೆಯ ಒಂದು ನವೆಂಬರ್ ಡಿಸೆಂಬರ್ ವೇಳೆಗೆ ಈ ಒಂದು ಸಿನಿಮಾದ ಟಾಕ್ಸಿಕ್ ಸಿನಿಮಾವನ್ನು ಬಹುತೇಕ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಒಂದು ಪೋಸ್ಟ್ ಪ್ರೊಡಕ್ಷನ್ ಜೊತೆಯಲ್ಲೇ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ವರ್ಷದ ಎಂಡ್ ಅಥವಾ ಮುಂದಿನ ವರ್ಷದಲ್ಲಿ ಏಪ್ರಿಲ್ ಅಥವಾ ಮೇ ಈ ಸಮಯದಲ್ಲಿ ಟಾಕ್ಸಿಕ್ ಸಿನಿಮಾವನ್ನು ಪ್ರೇಕ್ಷಕರಿಗೆ ಒಪ್ಸೋದಕ್ಕೆ ಒಂದು ಸಿದ್ಧತೆ ಮಾಡ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಈಗ ಏನು KGF ಆದ ನಂತರ ಯಶ್ ಅವರ ಸಿನಿಮಾ ಬರ್ತಾ ಇಲ್ಲ, ಯಾವಾಗ ಬರುತ್ತೆ ಏನು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಿದ್ದಂಥ ಅವರ ಪ್ಯಾನ್ ಇಂಡಿಯಾ ಪ್ರೇಕ್ಷಕರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಏನಂದರೆ ಒಂದು ಕಡೆ ಟಾಕ್ಸಿಕ್, ಮತ್ತೊಂದು ಕಡೆ ರಾಮಾಯಣ. ಈ ಒಂದು ಸಿನಿಮಾಗಳ ರಿಲೀಸ್ಗೂ ಕೂಡ ಏನು ದೊಡ್ಡ ಗ್ಯಾಪನ್ನು ಇಟ್ಕೊಳ್ಳೋದಿಲ್ಲ. ಈ ಒಂದು ರಾಮಾಯಣ ಅವರದ್ದು ಟಾಕ್ಸಿಕ್ ಬಂದ ನಂತರವಷ್ಟೇ ರಾಮಾಯಣ ಇಮಿಡಿಯೇಟ್ ಆಗಿ ಬರೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಸೊ ಈ ಒಂದು ರಾಮಾಯಣದ ಮುಖಾಂತರ ಯಶ್ ಅವರು ನೇರವಾಗಿ ಈಗ ಬಾಲಿವುಡ್ ಅಂಗಳಕ್ಕೆ ಹೋಗಿದ್ದಾರೆ ಅಂತ ಅನ್ಬೋದು. ಏನಂದರೆ ಟಾಕ್ಸಿಕ್ ಕನ್ನಡದಲ್ಲಿ ಶೂಟ್ ಆಗಿ ಬೇರೆ ಭಾಷೆಗಳಿಗೆ ಡಬ್ ಆಗ್ತಿದ್ರೆ, ಸೊ ಈ ಒಂದು ರಾಮಾಯಣ ಏನಿದೆ ಅದು ಹಿಂದಿಯಲ್ಲಿ ಶೂಟ್ ಆಗಿ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಆಗ್ತಿದೆ. ಸೊ ಇದರ ಮುಖಾಂತರ ಫುಲ್ ಫ್ಲೆಡ್ಜಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣ ಚಿತ್ರದ ಮುಖಾಂತರ ಬಾಲಿವುಡ್ ಅಂಗಳಕ್ಕೆ ಹೋಗಿದ್ದಾರೆ. ಸೊ ಅದರ ಜೊತೆಗೆ ಒಟ್ಟೊಟ್ಟಿಗೆ ಅಂದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಕನ್ನಡದಲ್ಲಿ ಜೊತೆಗೆ ಇಂಗ್ಲೀಷ್ನಲ್ಲಿ ಮಾಡ್ತಿರೋದ್ರಿಂದ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಮುಂದೆ ಹೋಗಿ ನಮ್ಮ ಕನ್ನಡದ ನಟರು ಯಾರೂ ಮಾಡದಂಥ ಒಂದು ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ ಅಂತ ಅನ್ಬೋದು. ಏನಕ್ಕೆ ಅಂದರೆ ಅದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಶೂಟ್ ಆಗ್ತಿರೋದ್ರಿಂದ ಅವರು ಹಾಲಿವುಡ್ ಅಂಗಳಕ್ಕೂ ಕೂಡ ಈಗ ಯಶ್ ಅವರು ಕಾಲಿಟ್ಟಿದ್ದಾರೆ ಅಂತ ಅನ್ಬೋದು. ಸೊ ಅವರು ಏನು KGF ನಂತರ ಏನೇ ಮಾಡಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋಣ, ದೊಡ್ಡ ಮಟ್ಟದಲ್ಲಿ ಕನಸು ಕಾಣೋಣ ಅನ್ನುವಂಥ ನಿಟ್ಟಿನಲ್ಲಿ ಯಶ್ ಅವರು ಈಗ ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ನಿಂದ ಹಾಲಿವುಡ್ಗೂ ಕಾಲಿಟ್ಟಿದ್ದಾರೆ. ಸೊ ಹೆಂಗೆ ಯಾವಾಗ ಸ್ಯಾಂಡಲ್ವುಡ್ನಲ್ಲಿ ಅವರಿಗೆ ಯಾವ ರೀತಿಯಾದಂಥ ಒಂದು ದೊಡ್ಡ ಸಕ್ಸಸ್ ಸಿಕ್ತು, ಅದೇ ರೀತಿಯಾಗಿ ಬಾಲಿವುಡ್ ಮತ್ತು ಒಂದು ಹಾಲಿವುಡ್ನಲ್ಲೂ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಇರುವಂಥದ್ದು. ಇದು ನಮ್ಮ ಇವತ್ತಿನ ಒಂದು ಡಿಜಿಟಲ್ ಕಂಟೆಂಟ್ ಆಗಿತ್ತು. ಸೊ ನಾಳೆ ಕೂಡ ಇದೇ ರೀತಿಯಾದಂತಹ ಒಂದು ವಿಶೇಷವಾದಂತಹ ಸಮಾಚಾರ ಹೊತ್ತು ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.